ಬೆಳ್ಳುಳ್ಳಿ ಹಾಕಿದ್ವಿ. ನೆಕ್ಸ್ಟ್ ಇವಾಗ ಬಟಾಣಿ ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಕೊತ್ತಂಬರಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪುದೀನ ಸೊಪ್ಪು ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಮೆಂತೆ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಪಲಾವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೊಮೆಟೊ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಚೆನ್ನಾಗೆಲ್ಲ ಕಲಿಸ್ಬೇಕು. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟು ಹಾಕಿ ಎಲ್ಲ ಸ್ವಲ್ಪ ಹಾಕ್ತೀವಿ. ನೆಕ್ಸ್ಟ್ ಬೀನ್ಸ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹಾಕಬೇಕು. ನೆಕ್ಸ್ಟ್ ಆಲೂಗಡ್ಡೆ ಹಾಕ್ತಾಯಿದ್ದೀವಿ, ಹಾಕಿ. ಹಂಗೆ ಮತ್ತೆ ನೆಕ್ಸ್ಟ್ ಗಜ್ಜರಿ ಹಾಕ್ತಾಯಿದ್ದೀವಿ, ಕ್ಯಾರೆಟ್ ಹಾಕಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ನಮ್ಮ ಆಂಟಿಯವರು ಅಡುಗೆ ಮಾಡ್ತಾಯಿದ್ದಾರೆ. ಇದು ಯಾವ ಪೇಸ್ಟ್ ಇದು? ಮಸಾಲ ಐಟಮ್ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ಹಾಕಿ. ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಎಲ್ಲ. ನೋಡಿ, ಸಾಲ್ಟ್ ಹಾಕ್ಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ವಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿರಿ. ಸ್ಮೆಲ್ ಗಮ್ ಅಂತ ಇದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಂಗಿದೆ ಫ್ರೆಂಡ್ಸ್. ಇವಾಗ ನೀರು ತೊಗೊಂಬಂದ್ವಿ. ಫಸ್ಟ್ ಮಸಾಲೆ ಪದಾರ್ಥ ಹಾಕ್ತೇನೆ, ನೀರು ಹಾಕ್ತೀವಿ. ಸ್ಪರ್ಶ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀವಿ. ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಬೇಕು ಫ್ರೆಂಡ್ಸ್. ವಾಟರ್ ಹಾಕ್ತಾಯಿದ್ದೀವಿ, ನೀರು ಹಾಕ್ತಾಯಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು. 2 ಎಷ್ಟು ಹಾಕ್ಬೇಕು ಇದರಲ್ಲಿ? 3 5 ಇದರಲ್ಲಿ 5 ನೀರು ಹಾಕಿದ್ವಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದಿಬೇಕಲ್ವಾ? ನೆಸ್ಕೆಫೆ ಅವ್ರ ಕಡೆಯಿಂದ ಅದು ಕುದಿಯೋವರೆಗೂ ನೀರು ಕುಡಿತೀವಿ ಫ್ರೆಂಡ್ಸ್. ಇವಾಗ ಹಾಗೆ ಕೊತ್ತಂಬರಿ ಹಾಕಿದ್ರು ನಮ್ಮ ಆಂಟಿಯವರು. ಬನ್ನಿ ಚಹಾ ಕುಡಿಯೋಣ. ಇನ್ನೂ ಕುದಿಬೇಕ್ರಿ. ಇವಾಗ ಕುದಿಲಿ ಅಂತ ಬೇಗ ಕುದಿಲಿ ಅಂತ ಮೇಲ್ಗಡೆ ಮುಚ್ಚಳ ಹಾಕಿದ್ವಿ. ಅಕ್ಕಿ ಮೊದಲೇ ಒಂದು 20 ನಿಮಿಷದ ಮೊದಲೇ ನೆನೆಕ್ಕಿಟ್ಟಿದ್ವಿ. ಇವಾಗ ಚೆನ್ನಾಗಿ ನೆಂದಿರ್ಬೋದು. ಇವಾಗ ಇನ್ನೊಂದು ಕೇವಲ ಒಂದು 5 ನಿಮಿಷದಲ್ಲಿ ಹಾಕ್ತೀವಿ. ಇವಾಗ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀವಿ. ಇವಾಗ ಎಲ್ಲ ಫಸ್ಟ್ ನೀರೆಲ್ಲ ಹಾಕ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು. ಫೈನಲ್ ಎಲ್ಲ ವಾಶ್ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಸೀದಾ ಕುದೀತಾ ಇದೆ. ಚೆನ್ನಾಗಿ ಕುದ್ಮೇಲೆ ಹಾಕ್ಬಿಡಿ. ನೋಡಿ, ಹಾಕ್ತಾಯಿದ್ದೀವಿ. ಈಗ ನೋಡ್ತಾ ಇರ್ಬೋದು. ಇವಾಗೆಲ್ಲ ಅಕ್ಕಿ ಹಾಕಿದ್ವಿ. ಅಕ್ಕಿ ಹಾಕಿದ್ಮೇಲೆ ಒಂದು ಟೈಮ್ ಈ ಥರ ಚೆನ್ನಾಗಿ 1-2-3 ಸಲ ಈ ಥರ ತಿರುಗಿಸ್ಬೇಕು ಫ್ರೆಂಡ್ಸ್.